ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಆಫ್ಟರ್ ಮೆನಿ ಡೇಸ್ ನಾನು ಬೇಸಿಕ್ಸ್ ಕ್ಲಾಸನ್ನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬೇಸಿಕ್ಸ್ ಕ್ಲಾಸಲ್ಲಿ ಏನಪ್ಪ ನೋಡೋದು ಅಂತ ಹೇಳಿದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಜಾಮೆಟ್ರಿ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ನಾನು ಸ್ವಲ್ಪ ಮತ್ತೆ ವಾಪಸ್ಸು ನಂಬರ್ಸಿಗೆ ಬರ್ತೀನಿ, ಅರ್ಥಮೆಟಿಕ್ಕಿಗೆ ಬರ್ತೀನಿ. ಸೊ ಅರ್ಥಮೆಟಿಕಲ್ಲಿ ತುಂಬ ಬೇಸಿಕ್ಕಾಗಿ ಬೇಕಾಗಿರೋವಂಥದ್ದು ಅನದರ್ ವರ್ಷನ್ ಆಫ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀನಿ. ನಾನು ಯೂಶ್ವಲಿ ನಂಬರ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಬಟ್ ನಂಬರ್ ಸಿಸ್ಟಮ್ ಕೌಂಟ್ ಹೇಗೆ ಮಾಡೋದು ಅನ್ನೋದೇ ನಂಬರ್ ಸಿಸ್ಟಮ್, ಒನ್ ಆಫ್ ದ ಅನದರ್ ವರ್ಷನ್ ಆಫ್ ನಂಬರ್ ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಇವತ್ತು ಆ ನಂಬರ್ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಆ್ಯಕ್ಚುಲಿ ಮಕ್ಕಳು ಯೂಶ್ವಲಿ 10th ಇದ್ದರೂ ಕೂಡ ನಂಬರನ್ನು ಕೌಂಟ್ ಮಾಡೋದನ್ನು ತುಂಬ ಮಿಸ್ ಮಾಡ್ತಾರೆ. ಸೊ ಲ್ಯಾಕ್ಸ್ ಎಲ್ಲಿ ಬರುತ್ತೆ, 10 lakhs ಎಲ್ಲಿ ಬರುತ್ತೆ, ಕ್ರೋರ್ ಎಲ್ಲಿ ಬರುತ್ತೆ. ದೇ ಹ್ಯಾವ್ ಐ ಥಿಂಕ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅಂತ ಅನಿಸುತ್ತೆ. 5th ಓದಿ ಕಲ್ತು ಬಿಟ್ಟ ಮೇಲೆ ಮುಗೀತು. 5th ಯೂಶ್ವಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, 4th 5th ಇಂಟ್ರೊಡ್ಯೂಸ್ ಮಾಡ್ತಾರೆ. 3rd ಯೂಶ್ವಲಿ 1000 ತನಕ ಹೇಳ್ಕೊಟ್ಟಿರ್ತಾರೆ. ಅದಾದಮೇಲೆ ಮತ್ತೆ 10,000 lakh ಅಲರ್ಟ್ 4th ಸ್ಟ್ಯಾಂಡರ್ಡಿಂದ ನಿಮಗೆ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ. ನಿಮಗೆ ಅದು 5th ಸ್ಟ್ಯಾಂಡರ್ಡಲ್ಲೇ ಎಂಡ್ ಆಗಿಬಿಡುತ್ತೆ. ಓಕೆ, ಒಂದು 3 ವರ್ಷ ಕಲಿತೀರ. ಅಂದರೆ ವರ್ಡ್ಸಲ್ಲಿ ನಂಬರ್ಸನ್ನು ಬರೆಯೋದಿರ್ಬೋದು, ಅಥವಾ ಓರಲಿ ಕೊಟ್ಟಿರೋ ನಂಬರನ್ನು ನಂಬರ್ ಸಿಸ್ಟಮಲ್ಲಿ ಹೇಳೋ ಅಂಥದ್ದಿರ್ಬೋದು ಯೂಸ್ ಮಾಡಿಕೊಂಡು. ಸೊ ಈ ರೀತಿ ತುಂಬ ಫೇಸ್ ಮಾಡ್ತಾರೆ ಮಕ್ಕಳು ಪ್ರಾಬ್ಲಮ್ಸನ್ನು. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದ್ಸರಿ ಕಲ್ತು ಮುಗೀತು ಅನ್ನೋ ಥರ ಏನಿಲ್ಲ. ನೀವು ಕಲ್ತಿದ್ದನ್ನು ಇದೆಲ್ಲ ನಿಮಗೆ ಡೈಲಿ ಲೈಫಲ್ಲಿ ಯೂಸ್ ಆಗೋವಂಥದ್ದು ಈ ಕೌಂಟಿಂಗ್ ಅಲ್ವಾ. ಸೊ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾದಂಥದ್ದು. ಆ ಥರದ್ದೊಂದು ಟಾಪಿಕ್ ಇವತ್ತು, ನಂಬರ್ ಸಿಸ್ಟಮ್ ವರ್ಷನ್ ಕೌಂಟಿಂಗ್. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಸೊ ಈ ಕೌಂಟಿಂಗ್ ನಂಬರ್ ಸಿಸ್ಟಮಲ್ಲಿ ನಾನು 2 ಥರನ ಹೇಳ್ತೀನಿ. ಮೊದಲನೇದು ಇಂಡಿಯನ್ ನಂಬರ್ ಸಿಸ್ಟಮ್ ಅಂತ ಹೇಳಿ, ನಾವು ಇಂಡಿಯಾದಲ್ಲಿ ಹೇಗೆ ನಂಬರ್ಸನ್ನು ಓದ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಸೆಕೆಂಡ್ ಒನ್ ನೆಕ್ಸ್ಟ್ ಬರೋದು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಸೊ ಇಂಡಿಯನ್ ನಂಬರ್ ಸಿಸ್ಟಮನ್ನು ಫಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ಇದಂತೂ ಗೊತ್ತಿರುತ್ತೆ, 1000 ತನಕ 10,000 ತನಕ ಯಾವುದೇ ಪ್ರಾಕ್ಟೀಸ್ ಇಲ್ಲದೇ ಹೇಳಿಬಿಡ್ತಾರೆ. ಬಟ್ ಸ್ಟಿಲ್ ನೆಕ್ಸ್ಟ್ ಲಾರ್ಜರ್ ನಂಬರ್ಸಿಗೆ ಹೋಗ್ತಾ ಹೋದಂಗೆ, ಲ್ಯಾಕ್ಸ್ 10 lakhsಗೆ ಹೋಗ್ತಾ ಹೋದಂಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಸೊ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ. ಓಕೆ, ಸೊ ನಾವು ಯೂಶ್ವಲಿ ನಮ್ಮ ರೈಟ್ ಸೈಡಿಂದ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಲೆಟ್ ಮೀ ಡ್ರಾ ಆ್ಯನ್ ಟೇಬಲ್ ಫಸ್ಟ್. ಓಕೆ, ಫಸ್ಟ್ ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಟೆನ್ಸ್, ನೆಕ್ಸ್ಟ್ ಬರೋದು ಹಂಡ್ರೆಡ್ಸ್. ನಾನು ಫುಲ್ ಬರಿತಾ ಇಲ್ಲ, ನಂಗೆ ಅರ್ಥ ಆಗುತ್ತೆ, ಬಾಯಲ್ಲೂ ಹೇಳ್ತಿರ್ತೀನಲ್ವಾ, ಅರ್ಥ ಆಗುತ್ತೆ ಅನ್ಕೋತೀನಿ. ಹಂಡ್ರೆಡ್ಸ್, ಥೌಸಂಡ್ಸ್, 10,000s. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಬರೋದು ಲ್ಯಾಕ್ ಬರುತ್ತೆ, 10 lakh, ಕ್ರೋರ್, ಅದೇ ರೀತಿ 10 crores. ಇಷ್ಟನ್ನು ನೆನ್ಪಿಟ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಬಿಸ್ನೆಸ್ ವರ್ಲ್ಡಿಗೆ ನೀವು ಎಂಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಯಾರು ಮಕ್ಕಳು ಆ್ಯಂಬಿಷನ್ ಇಟ್ಕೊಂಡಿದ್ರೆ, ಇದೇ ಬೇಸು. ನಿಮಗೆ ದುಡ್ಡಿನ ಮನಿ ಬಗ್ಗೆ ನಾಲೆಡ್ಜೇ ಇಲ್ಲ, ಅದನ್ನು ಹೇಗೆ ಕೌಂಟ್ ಮಾಡೋದು ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಯಾರಿಗಾದರೂ ಬೇಕಪ್ಪ ಇದು. ಯಾಕೆ ಅಂತ ಹೇಳಿದ್ರೆ, ನೀವು ನಿಮಗೋಸ್ಕರನೇ ಒಂದು ಲ್ಯಾಂಡ್ ತೊಗೊಳ್ಳಿ, ಸೈಟ್ ತೊಗೊಳ್ಳಿ,
ಅಥವಾ ಏನೋ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದೇ ಬೇಕಾಗಲು. ನಾವು ಕ್ರೋರ್ಸಲ್ಲೇ ಇವಾಗ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಇವತ್ತಿನ ಕಾಲಮಾನಕ್ಕೆ ತಕ್ಕನಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಟೈಮಿಂಗ್ಸ್ ಹೇಗೆ ಬೇಕು ಹಾಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ ಆಗಿರುತ್ತೆ. ಇದರಲ್ಲಿ 3 ಮತ್ತು ಸಬ್ ಡಿವಿಷನ್. ಆ್ಯಕ್ಚುಲಿ ಇದು ಮೇಜರ್ ಡಿವಿಷನ್. ನಾವು ಇದನ್ನು 100 ಸೇರಿಸ್ತೀವಿ, ಇದನ್ನು ನಾವು 1000 ಸೇರಿಸ್ತೀವಿ, ಇದನ್ನು ಲ್ಯಾಕು, ಇದು ಕ್ರೋರ್. ಓಕೆ, ಅದೊಂದು ಡಿವಿಷನ್, ಒಂದು ಸೆಟ್ ಅಂತ ಹೇಳಿಬಿಟ್ಟು ಹಾಗೆ. ಓಕೆನಾ? ಸೊ ನಮಗೆ ಅದಕ್ಕಿಂತ ಹೆಚ್ಚಾಗಿ ಇದು ಬೇಕಾಗಿರೋದು. ಓಕೆ, ನಾನು ಫಸ್ಟು ಒಂದು ಸಿಂಪಲ್ ವರ್ಡನ್ನು ಬರಿತೀನಿ. ಇದೇನಿದು 242. ಓಕೆ, ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಬರಿತೀನಿ. ಇದು ಹೇಗೆ ಓದ್ತೀರಾ? ಈ ಥರ ಎಂಟ್ರಿ ಮಾಡ್ಕೊಂಡಾಗ ನೀವು ಆರಾಮಾಗಿ ಓದ್ತೀರಾ. ಬಟ್ ನಾರ್ಮಲಿ ನಂಬರ್ಸನ್ನು ಕೊಟ್ಟಾಗ ನಿಮಗೆ ಕಷ್ಟ ಆಗುತ್ತೆ. ಅದು ನೆಕ್ಸ್ಟ್ನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. 21,735 ಅಂತ ಹೇಳ್ತೀನಿ. ಓಕೆ, ಅದೇ ರೀತಿ ಇನ್ನೂ ಸ್ವಲ್ಪ ದೊಡ್ಡದನ್ನು ಬರೋದು ತೋರಿಸ್ತೀನಿ. ಇದನ್ನು ಹೇಗೆ ಓದ್ತೀರಾ? 77 crore 89 lakh 11,250. ಈ ಥರ ಎಂಟ್ರಿ ಮಾಡಿಕೊಂಡು ಆವಾಗ ನಿಮಗೆ ಓದೋದ್ರಲ್ಲಿ ಯಾವುದೇ ಕಷ್ಟ ಆಗಲ್ಲ. ಎಲ್ಲಿ ನಿಮಗೆ ಕಷ್ಟ ಆಗುತ್ತೆ? ಈ ರೀತಿ ಕೊಟ್ಟಾಗ ಏನು ಮಾಡಬೇಕು? ಸ್ಟೇ ಟ್ಯೂನ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಮಾಡೋದು, ಆ್ಯಕ್ಚುಲಿ ಹೇಗೆ ನಾವು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೀವಿ ಈ ಥರ ಕೌಂಟಿಂಗಲ್ಲಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. Stay tuned to my channel. Until then, take a short break. If you find this video informative, please share with your friends, family, especially kids in your family. Thank you.